ಆದ್ರೆ ಇದಕ್ಕೆ ನೀರು ತುಂಬ ಅವಶ್ಯಕತೆ ಇರುತ್ತೆ. ಹಾಂ, ನೀರಿಂದು ಹಾಂ, ತೆಂಗಿನ ಮರ ಇದ್ದಂಗೆ. ಹಾಂ, ತೆಂಗಿನ ಮರ ಇದ್ದಂಗೆ ನೀರು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಒಂದು ದಿನಕ್ಕೆ ಒಂದು ಗಿಡಕ್ಕೆ 150ರಿಂದ 200 ಲೀಟ್ರ್ ನೀರು ಬೇಕಾಗ್ತದೆ. ಹಾಂ, ಸೊ ಹಾಗಾಗಿ ನೀರಿನ ಒಂದು ವ್ಯವಸ್ಥೆ ಇತ್ತಂದ್ರೆ ಯಾವ ಥರದ ಭೂಮಿ ಇಲ್ಲ ಅದು ಕೂಡ ಬೆಳಿಬೋದು. ಹಾಂ ಸರ್, ಇದು ನೋಡಿರಿ, ಈ ಗಿಡಗಳು 1 ಎಕರೆಗೆ ಎಷ್ಟು ಹಚ್ಬೋದು ರೀ ಗಿಡಗಳು? ಈ ಗಿಡಗಳು ಏನಪ್ಪ ಅಂದ್ರೆ ಸಸ್ಯಗಳು 1 ವರ್ಷದ ಸಸ್ಯಗಳವರು ಸರ್ಕಾರದವ್ರಿಗೆ ಕೊಡ್ತಾರೆ. ಸರ್ಕಾರದವ್ರು ಕೊಡ್ಬೇಕಾದ್ರೆ 1 ಎಕರೆಗೆ 50 ಅಗಿ ಕುಂದಿರ್ತಾವೆ. 50 ಅಗಿಗಳನ್ನು ಅವರು ಪುಕ್ಷಟೆಯಾಗಿ ನಮ್ಗೆ ಕೊಡ್ತಾರೆ. ಆದರೆ ಆ 55 ಅಗಿಗಳು ತರ್ಲಿಕ್ಕೆ ಏನದು ಗಾಡಿ ಬಾಡಿಗೆ ಏನದ ಅದು ನಾವು ಕೊಡಬೇಕಾಗ್ತದೆ. ಆಮೇಲೆ ಇಲ್ಲಿ ತಂದ ಮೇಲೆ ಸ್ವಲ್ಪ ಅದಕ್ಕೆ ಕುಣಿಗಳು ಹೊಡ್ಲಿಕ್ಕೆ ಹಚ್ಚಲಿಕ್ಕೆ ಅದೆಲ್ಲ ನಾವು ಅದು ಹಾಂ, ಅದ್ರ ಪ್ರಕಾರದ ನಾವು ನೋಡ್ಕೋಬೇಕಾಗ್ತದೆ. ಅದರ್ವೈಸ್ 1 ಎಕರೆಗೆ 50 ಅಗಿ ಕುಂದಿರ್ತವೆ. ನಮ್ಮಲ್ಲಿ ಒಂದು 3 ಎಕರೆಗೆ ಹತ್ರ ಒಂದು 170-172 ಅಗಿ ಕೂತಾವೆ. ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡಿದೆವು, ನಡೀತದೆ, ಅಷ್ಟೇನು ಕರಾರುವಕ್ಕಾಗಿ ಬೇಕಂತೇನಿಲ್ಲ ಸರ್. ಇದು ಈಗ 1 ಎಕರೆಗೆ 50 ಅಗಿಗಳು ಕುಂದಿರ್ತಾವೆ ಸರ್. ಹಾಂ, 50 ಅಂದರೆ ಒಂದು ಗಿಡ ಹಚ್ಚಿದ ಮೇಲೆ ಅದಕ್ಕೆ ಲೆಂತ್ ಎಷ್ಟು ದೂರ ಇಡಬೇಕು ಇನ್ನೊಂದು ಗಿಡ ಹಚ್ಬೇಕಂದ್ರೆ? ಹಾಂ, ಇದು ಸಾಲಿನಿಂದ ಸಾಲಿಗೆ 30 ಫೂಟ ಮತ್ತು ಅಗಿದಿಂದ ಅಗಿಗೆ 30 ಫೂಟ್ ಅದ. ಒಂದು ಅಗಿದಿಂದ ಒಂದು ಅಗಿಗೆ 30 ಫೂಟ್ ಡಿಫ್ರೆನ್ಸ್ ಇರಬೇಕೇನು? ಹಾಂ, ಮತ್ತು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಕೂಡ 30 ಫೂಟ್ ಡಿಫ್ರೆನ್ಸ್. ಹಿಂಗೆ 30 ಫೂಟ, ಹಿಂಗೆ 30 ಫೂಟ.